ಯಪ್ಪ ಏನ್ ಹಂಗಿದೆ ಸ್ನೇಕ್ ತರ ಇದೆ ಮೊಸಳೆನಾ ಮೊಸಳೆ ತಿನ್ನಕ್ಕಾಗುತ್ತಾ ನೋಡ್ಸು ನೀನು ಅದನ್ನ ಅದೇನ್ ಲಕ್ಷ್ಮಿ ಅದು ಏಡಿಕಾಯಿ ಗೊತ್ತು ನನಗೆ ಅದು ಅಲ್ಲೋ ಹಿಂಗೆ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡಿದ್ವಿ ನೋಡಿ ಮಿಕ್ಸ್ ಆಗುತ್ತೆ ನೋಡಿದ್ರಾ ಅದಕ್ಕೆ ಮನೇಲಿ ಒಬ್ರು ದೊಡ್ಡವ್ರು ಇರಬೇಕು ಅಂತ ಹೇಳೋದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಆದಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತ ಅಂದರೆ ಇವತ್ತು ಸ್ಟೋರಿ ತುಂಬ ಇದೆ, ಅದರಿಂದನೇ ಬಂದಿರೋದು. ಸುಮ್ಮನೆ ಜಾಸ್ತಿ ಬರೋಲ್ಲ ನಾವು, ಏನಾದ್ರು ರೀಸನ್ ಇದ್ದರೆ ಈ ಥರ ಎಲ್ಲ ಬರ್ತಿರ್ತೀವಿ. ಅವಳು ಅಷ್ಟೊಂದು ಜಾಸ್ತಿ ಬರೋಲ್ಲ, ಅದರಿಂದನೇ. ಓಪನ್ ಮಾಡಲ, ಓಪನ್ ಮಾಡಿದ್ರೆ ಅಷ್ಟು ಬೆಳಕು ಗೊತ್ತಲ್ಲ. ಇಲ್ಲಿ ಬೆಳಗ್ಗೆ ಬರುತ್ತೆ ನೋಡಿ, ಹೋಗ್ತಾ ಇದ್ದಾವೆ. ಸೊ ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮನೇಲಿ ಮೀನು ಸ್ಪೆಷಲ್ ಮಾಡ್ತಾಯಿದ್ದೀವಿ. ಅದರಿಂದನೇ ಬಂದಿದ್ದೀವಿ. ಅವ್ರು ಬಂದು ಬಿಟ್ಬಿಟ್ಟು ಹೋದ್ರು ನನ್ನನ್ನು. ಕಾರ್ಗೆ ಹೋಗೋದಿತ್ತು. ನಮ್ಮ ಅತ್ತೆ ಮಾವ ನಾರ್ಮಲ್ ಕೆಲಸಕ್ಕೆ ಹೋಗಿದ್ದಾರೆ, ನಾನು ಕೆಲಸಕ್ಕೆ ಹೋಗೋದಿಲ್ಲ, ಮನೇಲೇ ಇರೋದು. ಸೊ ಅದರಿಂದ ಮಂಗಳೂರಿಂದ ಮೀನು ತರಿಸಿದ್ದು ಡೈರೆಕ್ಟಾಗೆ. ಸೊ ಏನಿಲ್ಲ ಅಂದರೂ ಒಂದು 4-5 ಟೈಪ್ ಮೇಲಿತ್ತು, ಒಂದು 5-6 ಟೈಪ್ ಮೇಲಿತ್ತು. ಕ್ರ್ಯಾಬು, ಪ್ರಾನು, ಆಮೇಲೆ ಸ್ಕ್ವಿಡ್ಡು, ತಟ್ಟೆ ಫಿಶ್ಶು, ಇನ್ನೊಂದು 2 ಥರ ಫಿಶ್ಶು, ಆಮೇಲೆ ಚಿಕ್ಕ ಚಿಕ್ಕದು ಬರುತ್ತೆ ಫಿಶ್ಶು, ಕರ್ಮೀನ್ ಥರ ಇರುತ್ತೆ ಉದ್ದುದಕ್ಕೆ, ಅದೊಂದು ಥರ ಮೀನು. ಇದೆಲ್ಲ ತರಿಸಿದ್ಲು. ಜಾಸ್ತಿನೇ ಇತ್ತು. ಮೊನ್ನೆ ಸಂಡೇ ಸ್ವಲ್ಪ ಮಾಡಿದ್ಲು, ಇವತ್ತು ವೆಡ್ನೆಸ್ಡೇ. ಸೊ ಇವತ್ತು ಹಿಂಗೆ ಮಿಕ್ಕಿದ್ದು ಮಾಡ್ತಿದ್ದಾಳೆ. ಇನ್ನು ನಾನು ನಮ್ಮ ಮನೇಲೂ ಮಾಡ್ಕೋಬೋದಿತ್ತು. ನಮ್ಮ ಮನೇಲಿ ನಮ್ಮ ಅತ್ತೆಗೆ ಸ್ಮೆಲ್ ಆಗಲ್ಲ, ನಮ್ಮ ತಾತನಿಗೂ ಸ್ಮೆಲ್ ಎಲ್ಲ ಆಗಲ್ಲ, ತಿನ್ನೋದೇ ಇಲ್ಲ ಅವರು. ಅದರಿಂದ ಈಗ ಇಲ್ಲೇ ಮಾಡಿಬಿಡು, ಇಲ್ಲೇ ಬರ್ತೀನಿ ಅಂದೆ. ಸೊ ಅವಳು ಇಲ್ಲೇ ಬಂದ್ಬಿಡು ಅಂತ ಹೇಳಿದ್ಲು. ಈಗ ಇಲ್ಲೇ ಬಂದಿದ್ದೀವಿ. ಸೊ ಏನೇನೆಲ್ಲ ಮೀನು ರೆಸಿಪೀಸ್ ಮಾಡ್ತಾಳೆ, ಯಾವ್ಯಾವ ಥರ ಮೀನಿದೆ, ಕ್ಲೀನಿಂಗ್ ಏನಾದ್ರು ಗೊತ್ತಿದ್ರೆ ನಮಗೆ ಟಿಪ್ಸ್ ನಿಮ್ಗೆ ಹೇಳ್ತೀವಿ. ಸೊ ಈ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಕ್ಲೀನಿಂಗ್ ಮಾಡೋದೆಲ್ಲ ನೋಡಿಸ್ತೀನಿ, ಪ್ಲಸ್ ಪ್ರಾನ್ ಬಿರಿಯಾನಿ, ಪ್ರಾನ್ ಕಬಾಬ್ ನೋಡಿಸ್ತೀನಿ. ಪ್ರಾನ್ ಬಿರಿಯಾನಿ, ಪ್ರಾನ್ ಕಬಾಬ್ದು ನಿಮಗೆ ರೆಸಿಪೀಸ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಇದು ಏನಪ್ಪ ಅದು ಚಿಕ್ಕ ಚಿಕ್ಕ ಮೀನು ಬರುತ್ತೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಏನು ಅದು ಅದ್ರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಉದ್ದ ಬರುತ್ತೆ, ಕರ್ಮೀನ್ ಥರ. ಅದು ಕಬಾಬ್ ರೆಸಿಪಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಫುಲ್ ಡೀಟೇಲಾಗಿ ನೋಡಿಸ್ತೀನಿ. ಈ ವ್ಲಾಗಲ್ಲಿ ಮೇನ್ ನಾನು ಪ್ರಾನ್ ಬಿರಿಯಾನಿ ರೆಸಿಪೀಸ್ ತೋರಿಸ್ತೀನಿ, ಹಾಗೆ ವ್ಲಾಗ್ ಕೂಡ ಇರುತ್ತೆ. ಸೊ ಅವರೆಲ್ಲ ಬರೋದು, ಊಟ ಮಾಡೋದು, ಇದೆಲ್ಲ ಸಂಜೆವರೆಗೂ ವ್ಲಾಗ್ ನೋಡಿಸ್ತೀನಿ ನಾನು. ಸೊ ಫುಲ್ ನೋಡಿ, ಮಿಸ್ ಮಾಡಬೇಡಿ, ಸರಿನಾ? ಸುಳ್ಳೆ ಬೇಡ, ಚಾಕ್ಲೇಟು ಲಿಪ್ಸ್ಟಿಕ್ ತರ್ಸ್ಲಾ? ಇರೋ ನಿಮಿಷ. ಎಷ್ಟು ಚೆನ್ನಾಗಿದೆ ಅಮ್ಮು, ನಿಮ್ಮ ಫೇಸ್ ಕಾಣಿಸ್ತಾ ಇದೆ ಇಲ್ಲಿ. ಲಿಪ್ಸ್ಟಿಕ್ ಇದು ಓಪನ್ ಮಾಡ. ಪಿಂಕ್. ಓ ಇದು ಒಂಥರ ಇದು ನ್ಯೂಡ್ ಕಲರ್ ಅಲ್ಲ, ಅಷ್ಟೊಂದು ಬ್ರೈಟಾಗಿ ಕಾಣಲ್ಲ. ಇದು ಯಾವ ಕಲರು? ಇದು ಹಾಕೊಂಡು ನೋಡ್ಸು, ಎಷ್ಟು ಕ್ಯೂಟಾಗಿದೆ ಅಲ್ವಾ ನಂಗೆ ಲಕ್ಷ್ಮಿ ಇದು. ಎಲ್ಲರೂ ಕ್ಯಾರಿ ಮಾಡ್ತೀವಿ ಅಂದಾಗ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಮಾಡಿದ್ದ ನಿಂತಿದ್ದ? ಇಷ್ಟೊಂದು ಬೇಡ, 3 ಇದೆ ತಾನೆ. ನೀನು ದೊಡ್ಡದಾಗಿ ಮಾಡಿದ್ಯಾ ಅಮ್ಮ? ನೀನು ತಿಂದಮ್ಮ ನೋಡ್ಸು ಅದನ್ನು. ಓಹೋ, ನೀನು ತುಟ್ಟಿಗೆ ಹಾಕ್ಬಿಡಲ್ಲ, ಕೈಗೆ ಹಾಕ್ಬಿಟ್ಟು ತೋರಿಸು. ನೋಡಿ, ಇದು ರೆಡ್ ಕಲರು, ಇದು ನ್ಯೂಡ್ ಕಲರ್. ನಾನು ಹಾಕೊಂಡು ನೋಡಿಸ್ತೀನಿ. ಸೇಮ್ ಕಲರ್ ಅದು. ಅದನ್ನು ಬಕೆಟಲ್ಲಿ ನೀರು ಅದು ಇದಾಗಲ್ಲ, ಲೀಕ್ ಆಗಲ್ಲ, ಇಟ್ಟಿದ್ದೀನಿ. ಕೆಳಗಡೆ ಎಲ್ಲ ಸ್ವಲ್ಪ ನೀರು ಥರ ಆಗಿತ್ತು. ತೂತ ಇದ್ದೀನಿ ಅಂದರೆ ತೂತಲ್ಲ, ಅದು ಬೆವ್ರ ಥರ, ಅದು ಇದಾಗಿ ಕೋಲ್ಡ್ಗೆ. ಸೇಮ್ ಕಲರ್ ಅಲ್ಲ, ಬೇರೆನಾ? ನೋಡೋಣ ಒಣಗೋದ್ಮೇಲೆ. ಇಲ್ಲ ಅಮ್ಮ, ಸೇಮ್ ಅನಿಸುತ್ತೆ ನೋಡಿ. ಇದು ಲೈಟ್ ಆಗುತ್ತೆ, ಡಾರ್ಕ್ ಆಗುತ್ತೆ ಅಲ್ಲ. ನಾನು ಇದನ್ನ ಹಾಕ್ಕೊಳ್ತೀನಿ ಇವಾಗ. ಪಿಂಕಾ? ಹ್ಞೂ ಅಮ್ಮ, ನೀನು ಟೊಮೆಟೊ ಗೊತ್ತಿನಲ್ಲ, ಯಾಕಮ್ಮ? ರೀಸನ್ ನಮಗೆಲ್ಲ ಗೊತ್ತು, ನಿಮಗೂ ಗೊತ್ತಾಗಲಿ. ಅಮ್ಮ ಟೊಮೆಟೊ ಗೊಜ್ಜು ಹಾಕ್ತೀನಲ್ಲ, ಹೇಳು. ಹಾಂ, ಬರೀ ಟೊಮೆಟೊ ಹಾಕಿ ಮಾಡ್ರೆ ತಿಂತೀಯಾ? ಟೊಮೆಟೊ ಗೊತ್ತಿನಲ್ಲ, ಎಲ್ಲ ಮೀನಲ್ಲೂ ನೋಡ್ಸೋಣ ಇವತ್ತು. ಇವತ್ತು ಮೀನುಗಳ ವಂಶಗಳನ್ನೇ ನೋಡಿಸ್ಬಿಡ್ತೀವಿ ಇವತ್ತು ನಾವೆಲ್ಲ. ಆಮೇಲೆ ಲಕ್ಷ್ಮಿ, ನಮ್ಮ ಮನೇಲಿ ಮೀನಿನ ವಂಶನೇ ಇದೆ.
ಮೊಟ್ಟೆನಾ ಅದು ವಾಸನೆ ಬರ್ತೈತೆ ಇಲ್ಲಿ ಇದಾ ಮೊಟ್ಟೆನಾ ಅದು ಹಂಗ ಉದ್ದು ಬರೋದು ಎಲ್ಲಾದ್ರಲ್ಲೂ ಐತೆ ಅದರಲ್ಲಿ ಚೆನ್ನಾಗಿ ತೊಳಿಬೇಕಪ್ಪ. ನನ್ನ ಮೂಗು ಕಟ್ಕೊಂಡಿದ್ದೆ ಆದ್ರೂ ವಾಸನೆ ಹೊಡಿತೈತೆ. ನೋಡಿಲ್ಲ ತೆಗ್ಬಿಡ್ತೀಯ ಅದನ್ನ ಹೆಂಗೆ ಇಕ್ತೀಯ ಮೊಟ್ಟೆನ? ಮೊಟ್ಟೆ ಹಾಕಿ ಸಾರು ಮಾಡ್ತೀನಿ. ಹಂಗಿರ್ತದ ಮೊಟ್ಟೆ ರೌಂಡ್ ರೌಂಡ್ ಇರ್ತದೆ ಅಂದ್ಕೊಂಡೆ ನಾನು. ಮೊಟ್ಟೆ ಇದೇನು ಮೀನು ಲಕ್ಷ್ಮಿ ಗೊತ್ತಾ? ಹೆಸರು ಗೊತ್ತಿಲ್ಲ ಆದರೂ ತಿಳ್ತೀವಲ್ಲ. ಒಟ್ಟಲ್ಲಿ ಇದಂತೂ ಗೊತ್ತು ಪ್ರಾನ್ ಅಂತ. ಈ ಮೀನು ನಮ್ಮೆಲ್ಲರಿಗಿಂತನೂ ಎಲ್ರಿಗೂ ಫೇವ್ರೇಟ್ ಚಿಕ್ಕ ಮೀನು. ಇದು ಉದ್ದುದಕ್ಕೆ ಹಂಗೆ ಹಾಕ್ಬಿಡ್ತೀಯಾ ಇಲ್ಲ ಕಟ್ ಮಾಡ್ತೀಯಾ? ಹಂಗಂಗೆ ಹಾಕ್ತೀಯಲ್ಲ? ಇಷ್ಟು ಹಾಕಲ್ಲ, ಒಂದು ಸ್ವಲ್ಪ ಹಾಕಿ ಎಲ್ಲ ಅವೇ ಕ್ಲೀನ್ ಮಾಡ್ಕೊತಾರೆ. ಕ್ಲೀನ್ ಮಾಡಿರ್ತಾರೆ, ಬಟ್ ಏನೇ ಆದರೂ ನಾವು ಕ್ಲೀನ್ ಮಾಡಬೇಕು. ಇದಕ್ಕೂ ಪ್ಯಾಕೆಟಲ್ಲಿ ಇಡ್ಕೊಳ್ಳಾ? ಇದೆಲ್ಲ ಡೈರೆಕ್ಟ್ ಮಂಗಳೂರಿಂದನೇ ತರಿಸ್ಬಿಟ್ಟಿರೋದು, ಮಂಗಳೂರು ಮೀನುಗಳು ನೋಡಿ. ಹೆಸರು ಅಂತ ನಿಜ ಗೊತ್ತಿಲ್ಲ ನಮಗೆ. ಒಂದು ತಟ್ಟೆ ಮೀನು ಅಂತ ಗೊತ್ತು, ಪ್ರಾನ್ ಅಂತ ಗೊತ್ತು. ಇದು ಬೋಂಡಾಸ್ ಕರೆಕ್ಟಾ? ಅಲ್ಲ, ನಾನು ಅನ್ಕೊಂಡೆ ಸ್ಪ್ರಿಂಗ್ ಥರ ಕಟ್ ಮಾಡಿ ಕೊಡ್ತಾರೆ ಅನ್ಕೊಂಡೆ. ನೋಡಿದ್ರೆ ಹೆಂಗೆ ಕೊಟ್ಟವ್ರು ನೋಡು. ಅದೆಲ್ಲ ಮಾಡೋದಂತೆ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ, ಅವ್ರ ಮನೇಲಿ ಮಾಡಿದ್ರು ರೌಂಡಿಗೆ ಸಖತ್ತಾಗಿತ್ತು. ನಾನು ಚೆನ್ನಾಗಿದೆ ಅಂದ್ಬಿಟ್ಟು ತರ್ಸೋವಾಗ ನಾನು ಹೇಳ್ದೆ, ನೋಡಿದ್ರೆ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಪಾಪ. ಇವುಗಳದೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಬೇಕು. ತೆಗ್ಬಿಟ್ಟು ಬರೀ ವೈಟ್ ಮಾತ್ರ ಇರಬೇಕಷ್ಟೇ ಅಲ್ಲ ಬೋಂಡಾಸ್. ಬಟ್ ಆರಾಮಾಗಿ ಮಕ್ಳುಗಳೆಲ್ಲ ಈಸಿಯಾಗಿ ತಿನ್ಬೋದು ಇದನ್ನು. ಮೂಳೆ ಇರಲ್ಲ, ಆರಾಮಾಗಿ ತಿನ್ಬೋದು. ನನಗೆ ಅದು ತಿಂದಮೇಲೆ ನೀನು ಯಾವತ್ತೂ ತಿಂದಿರಲ್ಲ ತಾನೇ ಬೋಂಡಾಸು? ನಾನು ತಿಂದಿರಲಿಲ್ಲ. ಅವ್ರ ಮನೇಲಿ ತಿಂದಮೇಲೆ ಎಣ್ಣೆಗೆ ಹಾಕಿದ್ರೆ ಪಟ 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 ನೈಸ್ ಆಯ್ತಲ್ಲ. ನೀನು ಡ್ರೈ ಫ್ರೈ ಥರ ಮಾಡ್ಬಿಡು, ಸಖತ್ತಾಗಿರುತ್ತೆ. ಅವಳು ಡ್ರೈ ಫ್ರೈ ಥರ ಮಾಡಿದ್ಲು. ಇದು ಎಣ್ಣೆಗೂ ಹಾಕ್ಬೋದಂತೆ. ಎಣ್ಣೆಗೂ ಹಾಕ್ಬೋದು, ಡ್ರೈ. ಈಗ ನೋಡಿ ಇದನ್ನ ನಾವು ಫ್ರೈಯೂ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ಡ್ರೈ ಫ್ರೈ ಮಾಡ್ಬೋದು. ಇದನ್ನ ಇದಕ್ಕೆ ಬೇಡಲ್ಲ ಬಿರಿಯಾನಿಗೆ, ಬೇಡಲ್ಲ, ಇದೇ ಸಾಕು. ನೋಡಿ ಇದು ಪ್ರಾನ್ ಬಿರಿಯಾನಿ ಮಾಡ್ತಾಳೆ, ಇದರಲ್ಲಿ ಮೀನು ಸಾಂಬಾರು ಮಾಡ್ತಾಳೆ, ಬೋಂಡಾಸಲ್ಲಿ ಕಬಾಬ್ ಮಾಡ್ತಾಳೆ. ಕರೆಕ್ಟಾ? ಬೋಂಡಾಸ್ ಕಬಾಬು, ಚಿಕ್ಕ ಮೀನು ನನ್ನ ಫೇವ್ರೇಟು ಕಬಾಬು. ಇದೆಲ್ಲ ಮಾಡ್ತಾಳೆ. ನಾನು ಡಿಶಸ್ ತೋರಿಸ್ತೀನಿ. ನಮ್ಮ ಸಹನಾ ವೀಡಿಯೋ ಮಾಡು ಅಂತ ಅಂದರೆ ಕೆಳಗಡೆ ಆಟಾಡ ಕೊಟ್ಟೋಗ್ಬಿಟ್ಟಿದ್ದಾಳೆ. ಅದ್ರೊಳಗಡೆ ತೆಗಿಬೇಕಲ್ಲ ನೋಡಿ. ಘಮ 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 ಅಂತೈತೆ ಅನ್ಕೋಬಿಡಿ. ಕೆಟ್ಟು ವಾಸನೆ ಹೊಡಿತೈತೆ. ನಾಗಲಕ್ಷ್ಮಿ ಫೇಸ್ ನೋಡ್ರೆ ಗೊತ್ತಾಗುತ್ತೆ, ಕೆಟ್ಟು ವಾಸನೆ ಹೊಡಿತೈತೆ. ಅದಕ್ಕೆ ತಿನ್ನಕ್ಕಾಗಲ್ಲ ಕ್ಲೀನ್ ಮಾಡಿರೋರಿಗೆ. ಇದೆಲ್ಲ ನೋಡು, ತಿಂದ್ರೆ ಇದೊಂದು ತಿಂತೀನಿ ಅಷ್ಟೇ, ಇಲ್ಲ ಬಿರಿಯಾನಿ ತಿಂತೀನಿ ಅಷ್ಟೇ. ತಿನ್ನಕ್ಕಾಗಲ್ಲ. ನಾನು ಮೊನ್ನೆ 3 ಮೀನಿಗೆ ಎಷ್ಟು ಪಾತ್ರೆ ಬೆಳಗಿದ್ದೀನಿ ಅಂದರೆ, ಅದು ತೊಳೆಯೋಕ್ಕೆ ಒಂದು ಪಾತ್ರೆ, ತೊಳೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೋತೀನಲ್ಲ ಅದೊಂದು ತಟ್ಟೆನಾ, ಆಮೇಲೆ ಅದೆಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಕ್ಕೆ ಅಂತಲೇ ಒಂದು, ಆಮೇಲೆ ಅದನ್ನು ಫ್ರೈ ಮಾಡೋಕ್ಕೆ ಒಂದು ಪ್ಯಾನು. ಯಪ್ಪ, ಅದು ಸ್ಮೆಲ್ ಹೋಗಲ್ಲ. ನೀನು ನಂಬಿಕೆ ಇಲ್ಲಿ ಹೋಗುತ್ತೆ, 4 ಎಸೆ ತೊಳಿಬೇಕು, ಸ್ಮೆಲ್ಲೇ ಹೋಗಲ್ಲ, ಒಂಥರ ವಾಸನೆ ಹೊಡಿಯುತ್ತೆ. ಅದಕ್ಕೆ ನಮ್ಮ ಮನೇಲಿ ಯಾರಿಗೂ ಮೀನು ಇಷ್ಟ ಆಗಲ್ಲ. ಆದರೆ ತುಂಬ ಒಳ್ಳೆಯದು ಮೀನು ತಿನ್ನಬೇಕು. ಏನು ಇನ್ನು ಕರಗಬೇಕಾ? ಇಷ್ಟೊಂದು ಮೀನು ತರಿಸಿದ್ದೀವಿ. ಇದ್ರ ಪ್ರೈಸು ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಗೊತ್ತಲ್ಲ ನಿನಗೆ ಪ್ರೈಸ್ ಎಲ್ಲ ಒಂದೊಂದು ಎಷ್ಟೆಷ್ಟು ಕೆ ಜಿ ಅಂತ ಒಂದೊಂದು? ಸುಮ್ಮನೆ ಅಂದಾಜಲ್ಲಿ ಹೇಳ್ದಾ? ಪ್ರಾನ್ ಎಷ್ಟು ಕೆ ಜಿ ಹೇಳು? ಇದು ಗೊತ್ತಿಲ್ವಾ? ಅಲ್ಲ, ಅವತ್ತು ನೀನು ತಂದಿದ್ದಲ್ಲ. ಬಟ್ ಇದಂತೂ ಚೆನ್ನಾಗಿ ಗೊತ್ತು. 150 ರೂಪಾಯಿ ಕೆ ಜಿ ಚಿಕ್ಕ ಮೀನು. ಇದು 150? 150 ರೂಪಾಯಿ ಕೆ ಜಿ. ಎಷ್ಟೊಂದು ಬರುತ್ತೆ ಗೊತ್ತಾ? ಇದಂತೂ ವರ್ತ್ ಅಂದರೆ ವರ್ತು. ಯಾರಾದರೂ ಮಂಗ್ಳೂರಿಗೆ ಹೋಗೋದಿದ್ರೆ ನಿಮ್ಮ ಫ್ರೆಂಡು ತರಿಸ್ಕೊಳ್ಳಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ ನಾನು, ಎಷ್ಟು ಏನು ಪರವಾಗಿಲ್ವಾ ತರಿಸಿರೋದು ಅಂತ. ಒಂದೊಂದ್ಸಲಿ ಪರವಾಗಿಲ್ಲ ಅನಿಸುತ್ತೆ, ಒಂದೊಂದ್ಸಲಿ ಜಾಸ್ತಿ ಆಯಿತು ಅನಿಸುತ್ತೆ. ಈ ಥರ ಬಕೆಟಲ್ಲಿ ಕೊಡ್ತಾರೆ, ದೊಡ್ಡ ಬಕೆಟಲ್ಲಿ. ಏನಿದು ಗಲೀಜಾ? ಬ್ಲಾಕ್ ಅಂತ ಈ ಮೀನು ಬಂದರೆ ಒಂದು ಬ್ಲಾಕ್. ಇದೆಲ್ಲ ವೇಸ್ಟ್ ಅಲ್ಲ ಲಕ್ಷ್ಮಿ? ತಲೆ ಅಂತ ಇದು ಯಾವುದು? ಅಲ್ಲ, ಇವೆಲ್ಲ ವೇಸ್ಟಾ? ಇಲ್ಲ, ವೇಸ್ಟಿಗಿರೋದು ಯಾವುದು ಕೊಟ್ಟಿಲ್ಲ. ಅವರು ಮಾಡ್ಕೊಂಡು ತಿನ್ನೋದೇ ಕೊಟ್ಟಿರೋದು. ಇದು ಇತ್ತಾನೆ ಆಕ್ಟೋಪಸ್ ಥರ ಇರ್ತದಲ್ಲ, ಸೇಮ್ ಅದೇನೆ ಬೋಂಡಾಸ್ ಅಂದರೆ. ಇದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ. ಏನದು? ಒಂದು ಸಿಗಲ್ಲ ನೋಡಿ ಇಲ್ಲಿ ಮೀನು ಮೂಳೆ ಹೆಂಗಿದೆ. ಯಪ್ಪ, ಅದೊಂದೇ ಅಂದರೆ ಕೆಲವೊಂದು ಕಡೆಲ್ಲ ಕಟ್ ಮಾಡಿನೇ ಕೊಟ್ಬಿಡ್ತಾರಂತೆ. ಇಲ್ಲ ಮಾಡಲ್ವಾ? ಇಲ್ಲಿ ಬ್ಯಾಂಗ್ಳೂರಲ್ಲೂ ಕೊಡಲ್ವಾ? ಅದು ಗೊತ್ತಿಲ್ಲ, ಅಲ್ಲಿ ಕೊಡಲ್ಲ ಅಂತ ಅಂದ್ರೆ ಮಂಗಳೂರಲ್ಲಿ.
ಓ ಒಂದೊಂದು ಇಷ್ಟು ಬಿಚ್ಚಬೇಕಾ? ಅದಕ್ಕೆ ಯಾರು ನೀರು ತಂದು ಮಾಡಲ್ಲ. ಅಲ್ಲಿ ಇರು ನಾನು ಬಿಡಿಸ್ತೀನಿ. ಏನಿದು ಇತ್ತಾನೆ ಇದು ಸ್ಟಾರ್ ಫಿಶ್ ಥರ ಐತಲ್ಲ, ಇಲ್ಲಿ ಅದೇ ಆಕ್ಟೋಪಸ್ ಅಂತಾರ ಅದೇ ಅಲ್ವಾ ಧನಲಕ್ಷ್ಮಿ ಇದು? ಹೆಂಗಿದೆ ನೋಡಿ ಇದು. ಇದನ್ನ ಹಾಕ್ಬಾರ್ದಾ? ಹಾಕ್ಬಾರ್ದು. ಮತ್ತೆ ಏನು ಬಿಸಾಕ್ಬೇಕಾ ಇದನ್ನ? ಇದು ಅದೆಲ್ಲ ಅವರೇ ಹೇಳ್ತಾರಾ? ಹೇಳ್ತಾರೆ, ಗೊತ್ತು. ಫಸ್ಟ್ ಟೈಮ್ ಮಾಡೋಕಾದ್ರೆ ಹೇಳ್ತಾರೆ ಏನೇನು ಆಗ್ಬೇಕು. ಅವರು ಎಲ್ಲ ಕಟ್ ಮಾಡಿ ಕೊಡ್ತಾರಲ್ವಾ. ಹಾಂ, ಇವಾಗ ಇದನ್ನ ನಾನು ಕಟ್ ಮಾಡ್ತೀನಿ. ಒಂದು 2 ಭಾಗ 3 ಭಾಗ ಮಾಡಿದ್ರೆ ಸಾಕು. 3 ಭಾಗ ಮಾಡೋದೈತಿ ಹಿಂಗೆ ರಿಂಗ್ ರಿಂಗ್ ಥರ. ನಾವು ಡೀಪ್ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿದ್ಮೇಲೆ ಇನ್ನೂ ಅಷ್ಟನ್ನ ತೊಳಿಬೇಕಲ್ಲ. ಯಾಕಪ್ಪ ಮೀನು ಬೇಕು ಅನ್ನೋಷ್ಟು ಬೇಜಾರಾಗ್ಬಿಟ್ಟೈತೆ. ನಾನು ಯಾಕಪ್ಪ ಇವ್ರಿಗೆಲ್ಲ ಹೇಳ್ದೆ ಅನ್ನೋದು ಬೇಜಾರಾಗ್ಬಿಟ್ಟು. ಅಲ್ಲ ಇಲ್ಲೊಂದ್ಸಲಿ ಕೇಳಿ ನೋಡೋಣ ಯಾವ್ದಾದ್ರು ವೆಯ್ಟ್ ಎಷ್ಟು. ಒಂದು 200 ರೂಪಾಯಿ ಇದ್ರೆ ತೋರಿಸ್ಕೋಬೋದು. ಸಿಗೋ ಡೌಟು ಸಿಕ್ಕಿಲ್ಲ ನನಗೆ. ಅವತ್ತು ಹುಡುಕಿದ್ದೀನಿ, ಆದರೆ ಮಂಗಳೂರಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ನಾನು ತಿಂದಿದ್ದೆ ಫಸ್ಟ್ ಟೈಮ್. ಸಖತ್ತಾಗಿದೆ. ಸೇಮ್ ಕರ್ಮೀನ್ ಥರ ಇದೆ, ಬಟ್ ಇದು ಉದ್ದ ಕರ್ಮೀನ್ ಥರ ಇಷ್ಟು ಉದ್ದ ಇದೆ. ನಾನು ಇದಕ್ಕೆ ಮುಂಚೆ ವೀಡಿಯೋಲಿ ಮಾಡಿ ಕಳಿಸಿ ನೋಡಿಸ್ತಿದ್ದೀನಿ ಅನ್ಸುತ್ತೆ. ಮೂಳೆನೇ ಇರಲ್ಲ. ಮೂಳೆ ಇರುತ್ತೆ, ತುಂಬ ಸಣ್ಣ ಸಣ್ಣದು ಕಚ್ಕೊಂಡು ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ತಂಗಿ ಮಗಳಿಗೆ ಮೀನು ಅಂದ್ರೇ ಆಗಲ್ಲ ಅವಳಿಗೆ. ಅಂಥದ್ರಲ್ಲಿ ಒಂದು 4 ಏನೋ ತಿಂದ್ಲು, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಬಿಟ್ಟು. ಸೊ ಹಿಂಗಿದ್ದಾವೆ ಎಲ್ಲ. ಕ್ಲೀನ್ ಆದಮೇಲೆ ನೋಡಿಸ್ತೀವಿ. ನೋಡಿ ಕಟ್ ಮಾಡಿದ್ದಕ್ಕೆ ಹಿಂಗಿದೆ, ಹಿಂಗೆ ರಿಂಗ್ ರಿಂಗ್ ಥರ ಬರುತ್ತೆ ನೋಡಿ. ಹಿಂಗೆ ತಲೆ ಬಿಸಾಕ್ಬಿಡೋಣ. ಬಿಸಾಕಂಗಿದ್ರೆ ಬಿಸಾಕ್ಬಿಡು. ಇದೆಲ್ಲ ನೋಡಿ ಹಿಂಗೆ ಹಿಂಗೆ ಹಾಕಿದ್ದೀನಿ, ನೋಡೋಕೆ ಹೆಂಗಿದೆ ಅಲ್ಲ. ಸೊ ಇದೆಲ್ಲ ಕಸಗಳು. ಇನ್ನೂ ತೊಳೆಯೋದಿದೆ. ಇದನ್ನೆಲ್ಲ ಅರ್ಶಿನ ಹಾಕಿ ತೊಳಿತಾಳೆ ಕ್ಲೀನಾಗೆ. ಸೊ ಅವಳು ಬಿಡಿಸಿ ಕೊಡ್ತಿದ್ದಾಳೆ, ಹಿಂಗೆ ಕ್ಲೀನ್ ಮಾಡಿಕೊಡ್ತಾಳೆ. ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ತಾ ಇದ್ದೀನಿ. ಇದಿನ್ನೂ ಚಿಕ್ಕದಾಗುತ್ತಂತೆ, ಗೊತ್ತಿಲ್ಲ. ನಾನು ಜಸ್ಟ್ ತಿಂದುಬಿಟ್ಟು ನೋಡಿದ್ದೀನಿ ಅಷ್ಟೇ. ಇವತ್ತು ಕ್ಲೀನಿಂಗಲ್ಲಿ ಭಾಗಿಯಾಗಿದ್ದೀನಿ ನೋಡಿ. ತುಂಬ ಪೇಷನ್ಸಿಂದ ಮಾಡಬೇಕು ಇದನ್ನು. ಸಿಕ್ಕಾಪಟ್ಟೆ ಗಲೀಜು ಇರುತ್ತೆ. ಏನು ಹೇಳು ಸ್ಕ್ವಿಡ್ ಅಂತಾರೆ ಇದಕ್ಕೆ ಇಂಗ್ಲೀಷಲ್ಲಿ. ನನಗೆ ಮರ್ತೋಗ್ಬಿಡ್ತೀನಿ. ಸೊ ಸ್ಕ್ವಿಡ್ ಅಂತ ನಾನು ಚೆಕ್ ಮಾಡೀನಿ, ಬೋಂಡಾಸ್ ಅಂತ ನಾನು ಚೆಕ್ ಮಾಡಿ. ಸೊ ಇದು ಕಟ್ ಮಾಡಾಯಿತು. ಇದು ಚಿಕ್ಕ ಚಿಕ್ಕ ಮೀನುಗಳು, ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಅನ್ಬೋದು. ಇದು ಯಪ್ಪ ಏನು ಹಂಗಿದೆ, ಸ್ನೇಕ್ ಥರ ಇದೆ. ಮೊಸಳೆನಾ? ಮೊಸಳೆ ತಿನ್ನೋಕ್ಕಾಗುತ್ತಾ? ನೋಡ್ಸು ನೀನು ಅದನ್ನು. ಅದೇನು ಲಕ್ಷ್ಮಿ ಅದು? ಏಡಿಕಾಯಿ ಗೊತ್ತು ನನಗೆ. ಅದು ಅಲ್ಲೋ ಅಲ್ಲ. ಮುಟ್ಟು ಯಪ್ಪ, ಇಲ್ಲಿ ಕೈಯನ್ನು ಸೇರ್ಕೊಂಡು ಹಿಂಗೆ ಕಚ್ಕೊಂಡ್ಬಿಡಲ್ವಾ? ಅಲ್ಲ ಏಡಿಕಾಯಿ ಬರೀ ಇಷ್ಟೇ ಆಗ್ಲತ್ತಾನೆ ಇರೋದು. ಅದು ಇನ್ನೂ ದೊಡ್ಡದಿರುತ್ತೆ. ಅದನ್ನ ಮುರ್ಬಿಟ್ಟು ಬಿಸಾಕ್ಬಿಡ್ತೀಯತಾನೆ ನೀನು? ಇದ್ರೊಳಗಡೆನೆ ಇರೋದು. ಏನು ಇದ್ರೊಳಗಡೆನೆ ಮಾಂಸರದು ಇದು. ಅದನ್ನ ನೀನು ಮಾಡ್ತೀಯಾ? ಅದಷ್ಟು ಹಂಗೆ ಆಗ್ತೇ ಕಟ್ ಮಾಡ್ತೀಯಾ? ಕಟ್ ಮಾಡಲ್ಲ, ಹಂಗೆ ಅವರೇ ಕಟ್ ಮಾಡಿ ಕೊಟ್ಟಿದ್ದಾರಲ್ಲ. ನಿಮ್ಗೆ ಈ ಸತಿ ನಾನು ಕೊಟ್ಟು ಕಳ್ಸಿಲ್ಲ ನಾನು. ಹಾಂ ಈ ಸಲ ಕೊಟ್ಟು ಕಳಿಸಿಲ್ಲ. ಮಾಡ್ತೀನಿ. ಅಯ್ಯೋ ಇದಕ್ಕೆ ಮಸಾಲೆ ಹಿಡಿಯಲ್ಲ. ಇದಕ್ಕೆಲ್ಲ ಮಸಾಲೆ ಹಿಡಿಯಲ್ಲ. ಸುಮ್ಮನೆ ಒಳಗಡೆ ಇಲ್ಲಿ ತೂತಿರುತ್ತೆ ನೋಡು, ಒಳಗಡೆ ನೋಡಿ ಇಲ್ಲೆಲ್ಲ ಮಾಂಸ ಇದೆ. ಅಯ್ಯಪ್ಪ ಹಿಡಿಯಲ್ಲ, ಅದಕ್ಕೆ ನೈಸ್ ಇದೆಯಲ್ಲ. ನಾನು ನೀನು ಕೊಟ್ಟು ಕಳಿಸಿದ್ದು ನೋಡಿದ್ದೀನಿ, ಬಟ್ ನಾನು ಹಂಗೆ ಮುಟ್ಟಿಲ್ಲ. ಇದು ತುಂಬ ದೊಡ್ಡದಲ್ಲ. ನಾನು ಅನ್ಕೊಂಡೆ ಕಟ್ ಮಾಡ್ಬಿಡ್ತೀಯ ನೀನು ಅನ್ಕೊಂಡೆ. ಕಟ್ ಮಾಡೋಕ್ಕ ಇಲ್ಲಿ ಇದು ಫುಲ್ಲು ಒಂದು ಏಡಿನ ಇದು? ಅದನ್ನ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ರೊಳಗೆ ಮಾಂಸ ಇರುತ್ತಲ್ಲ ಲಕ್ಷ್ಮಿ? ತಿನ್ಬೇಕಂದ್ರೆ ಇವಾಗ ಅದನ್ನ ಹೆಂಗೆ ತಿನ್ನೋದು? ಬೇಯಿಸಲ್ವಾ, ಕಚ್ಚಿದ್ರೆ ಬೆಂದು ಇದಾಗುತ್ತೆ. ಇವಾಗ ಆಗಲ್ಲ ಇದು. ಇವಾಗ ಕಟ್ ಇದು ಬಾಯಿ. ಯಪ್ಪ ನಿಮ್ಮಮ್ಮ ಇದನ್ನೆಲ್ಲ ನೋಡ್ಬಿಟ್ರೆ ಅಷ್ಟೇ. ನೋಡಿ ಇದು ಗೊತ್ತಾಯ್ತು, ಇದ್ರಲ್ಲಿ ಮಾಂಸ ಇರುತ್ತಲ್ಲ. ಇಲ್ಲಿ ನಾನು ನಮ್ಮೂರಲ್ಲೆಲ್ಲ ಎಡಿಕಾಯಿ ನೋಡಿದ್ದೀನಿ, ಬಟ್ ಈ ಥರ ನೋಡಿಲ್ಲ ನಾನು. ಇದೇನೋ ವಿಚಿತ್ರವಾಗಿದೆ.
ಇವಾಗ ಸ್ಕ್ವಿಡ್ ಕ್ಲೀನ್ ಮಾಡ್ತಿದ್ದಾಳೆ. ನಿಂಗೆ ತೋರಿಸ್ಬೇಕು ನನಗೆ. ಅದ್ರೊಳಗಡೆ ಪ್ಲೇಟ್ ಇಟ್ಬಿಟ್ಲು. ಹಿಂಗೆ ಇಟ್ಕೊಂಡು ಮಿಕ್ಸ್ ಮಾಡಿದ್ಲು. ನೋಡಿ ಮಿಕ್ಸ್ ಆಗುತ್ತೆ. ನೋಡಿದ್ರಾ? ಅದಕ್ಕೆ ಮನೇಲಿ ಒಬ್ರು ದೊಡ್ಡವ್ರು ಇರಬೇಕು ಅಂತ ಹೇಳೋದು. ನನಗೆ ಅದ್ರೊಳ್ತಾನೆ ನಿಮಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರಾ ಇರುತ್ತೆ ಬಿಡು. ನೋಡಿ ನನ್ನ ಕೈಯಲ್ಲಿ ಎಷ್ಟು ಕಷ್ಟಪಟ್ಟೆ, ಈಗಲೂ ನೋಡಿದ್ರೆ ಎಷ್ಟು ಬೇಗ ಕಲಿಸ್ಬಿಟ್ಲು. ಇವೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ. ಅವ್ರ ಗಂಡನಿಗೋಸ್ಕರ ಇಲ್ಲ, ನನ್ನ ಗಂಡನಿಗೋಸ್ಕರ ಮಾಡ್ತಾರೆ. ಬೇಷ್ ಎಲ್ಲ ಕ್ಲಾಪ್ಸ್ ಮಾಡಿ. ಅವ್ರಗ ಪಾತ್ರ ತೊಳೆದು ಕ್ಲೀನ್ ಮಾಡ್ಬಿಡ್ತೀಯ. ಸ್ಮೆಲ್ ಇದ್ರೆ ಅಡುಗೆ ಮಾಡಕ್ಕೆ ಮನ್ಸು ಬರಲ್ಲ. ಕ್ಲೀನ್ ಆಗಿದ್ರೆ ಅಡುಗೆ ಮಾಡ್ಬಿಡ್ಬೋದು. ಪಟ 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 ಬೇಗ ಬೇಗ ಸಿಕ್ಬಿಡುತ್ತೆ. ಇವಾಗ ಹಿಂಗೆಲ್ಲ ಇತ್ತು ಅಂದ್ರೆ ಅಲ್ಲಿ ಒಲೆ ಇಕ್ಕು, ಇಲ್ಲೊಂದು ಇಕ್ಕು, ಅಲ್ಲೊಂದು ಇಕ್ಕು ನೋಡಿ ಹಿಂಗಿದೆ. ಸೊ ಇದನ್ನೆಲ್ಲ ಇಲ್ಲಿ ಈ ಕಡೆ ಇಟ್ಬಿಡ್ತೀನಿ. ಅವಳೆಲ್ಲ ಬೆಳಗ್ಗೆ ಖಾಲಿ ಮಾಡಿಬಿಡ್ತಾಳೆ. ಆಮೇಲೆ ನಾನು ನಿಮಗೆ ಪ್ರಾನ್ ಬಿರಿಯಾನಿ ಮಾಡೋದು ನೋಡಿಸ್ತೀನಿ. ಇದೆಲ್ಲ ಕ್ಲೀನ್ ಮಾಡಿಬಿಡಲಿ. ನೋಡಿ ನನ್ನ ಆದ್ನಿ ಯಾವಾಗಲೂ ಅಷ್ಟೇ ಏನೇ ಒಂದು ಅಡುಗೆ ಮಾಡೋದಿದ್ರು ಎಲ್ಲನೂ ಕಟ್ ಮಾಡಿ ಹಿಂಗೆಲ್ಲ ಕೆಳಗಡೆ ಬಿಸಾಕಿರೋದು ನಾನು ಎಲ್ಲ ಕಟ್ ಮಾಡಿ ತೆಗೆದು. ನಾಯಿಗಳ ಸೌಂಡ್ ಸ್ವಲ್ಪ ಜಾಸ್ತಿ ಇವ್ರ ಏರಿಯಾದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆಲ್ಲ ಫುಲ್ಲು ಪಳ ಅಂತ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತಾಳೆ. ಹೀಗಿರ್ಬೇಕು ಯಾವಾಗಲೂ. ನೋಡಿ ಕಲ್ತ್ಕೊಳ್ಳಿ. ಈ ವ್ಲಾಗಲ್ಲಿ ಇನ್ಸ್ಪಿರೇಷನ್ ಬೇರೆ ನಿಮಗೊಂದು ಟಿಪ್ಸ್ ಕೊಟ್ಟಿದ್ದೀನಿ. ಸ್ಟವ್ ಇಷ್ಟ ಆಗಲ್ಲ, ನಮ್ಮ ಮನೇಲಿ ಆಗಲ್ಲ. ನಮ್ಗೆ ಇಲ್ಲೇ ಸಿಂಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದಾನೆ ಶೆಲ್ಫ್ ಇಷ್ಟಿದೆ, ಇದೆಲ್ಲ ಇಷ್ಟಿದೆ. ಸಿಂಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಇಲ್ಲಿಗೆ ಬರೋದು ಸಿಂಕು. ಇಷ್ಟೇ ಲಾಸ್ಟ್ ನಮ್ದು ಅಡುಗೆ ಮನೆ ಇರೋದು. ಇಷ್ಟಿದೆ ಕರೆಕ್ಟ್. ಇಲ್ಲಿಗಿದೆ. ಇವ್ರದ್ದು ಎಕ್ಸ್ಟ್ರಾ ಇಲ್ಲಿಗೆ ಬಂದಿದೆ. ಈಗ ಮೀನು ಸಾಂಬಾರ್ಗೆ ಮಸಾಲೆ ಹಾಕ್ತಿದ್ದಾಳೆ. ಏನೇನು ಹಾಕ್ಬೇಕು? ತೆಂಗಿನಕಾಯಿ. ಹಾಂ, ಆದರೆ ನಾರ್ಮಲ್ ನನ್ನ ಪ್ರಕಾರ ಮಾಂಸ ಥರನೇ, ಬಟ್ ಇದು ಹುಳಿ ಬಿಡಬೇಕು ಅನ್ಸುತ್ತಲ್ವಾ? ಅದೇ ಹುಳಿ ಟೊಮೊಟೊ ಹಾಕ್ತೀವಲ್ಲ, ಅಷ್ಟಾಗಿ ಹುಳಿ ಬೇಡ. ಹುಳಿ ಏನು ಬೇಡೋಂಗಿಲ್ವಾ? ಹುಳಿ ಟೊಮೊಟೊ ಹಾಕ್ತೀವಲ್ವಾ, ಹಾಂ, ನೋಡಿಕೊಂಡು ಬೇಕಾದ್ರೆ ಹಾಕೊಳ್ಳಿ. ಎಷ್ಟು ಹಾಕ್ತೀಯ ಹೇಳು? ಜೀರಿಗೆ, ಹುಳಿ ಟೊಮೆಟೊ, ಈ ಜೀರಿಗೆ ಅಲ್ಲ? ಹಾಂ, ಕಾಯಿ ಜೀರಿಗೆ, ಆಮೇಲೆ ಚಕ್ಕೆ, ಲವಂಗ, ಮಾಮೂಲಿ ಹುಳಿ ಮಸಾಲೆ, ಚಕ್ಕೆ ವಾಸನೆ ಹೊಡಿತಾ ಇದೆ. ಇವಾಗ ಚಕ್ಕೆ ವಾಸನೆ ಹೊಡಿತಾ ಇದೆ. ಇದು ಡಬ್ಬ ತಗೊಂಡಿದೆಯಲ್ಲ ಬೇರೆ ಬೇರೆ ಕಲರಲ್ಲಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಬಿಡ್ಲಾ? ಇಷ್ಟು ಹಾಕ್ಲಾ ನೋಡ್ಲಿ? ಏನು ಕೇಳಿದ್ ಸಾಂಬಾರ್ಗಲ್ವಾ? ಸಾಂಬಾರು ಒಬ್ಬೊಬ್ರು ಉರ್ದಿರ ಮಾಡ್ತಾರೆ, ನಾನು ಉರ್ದಿ ಮಾಡ್ತಾರೆ. ಈರುಳ್ಳಿ ಹಾಕೊಂಡಿದ್ದೆ. ಸ್ವಲ್ಪ ಆಫ್ ಮಾಡ್ಬಿಡು. ಟೊಮೊಟೊ ಹಾಕ್ಬಿಡು. ಎಷ್ಟು ಹಾಕ್ಬಿಡ್ಲಾ? 3 ಹಾಕಿದ್ದೀನಿ. 3 ಟೊಮೆಟೊ, ಸಾಂಬಾರ್ ಪುಡಿ. ಅಂದರೆ ಈ ಮಾಮೂಲಿ ತರಕಾರಿ ಸಾರಿಗೆ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಕೋಂಗಿಲ್ಲ. ಇವಾಗ ಸ್ಮೆಲ್ ಬರ್ತೈತೆ ಗಮ್ ಅಂತ. ಸಾಂಬಾರ್ ಪುಡಿ ಯೂಶ್ವಲಿ ಕೆಲವರೆಲ್ಲ ಹುರ್ಕೊಳ್ಳಲ್ಲ, ಕೆಲವರು ಹುರ್ಕೋತಾರೆ. ಇವಳು ಹುರ್ಕೋತಾಳೆ. ಇದು ನಾಗಲಕ್ಷ್ಮಿ ಮಾಡೋ ಸ್ಟೈಲ್. ಹಾಂ, ಎಲೆ ಪಲಾವ್ ಎಲೆ. ನಿಮ್ಮ ಅತ್ತೆ ಸ್ಟೈಲಾ? ಇದು ಅವ್ರ ಅತ್ತೆ ಸಾವಿತ್ರಿ ಅವ್ರು ಮಾಡೋ ಸ್ಟೈಲು. ನೆಕ್ಸ್ಟು ಹುರಿದು ಬಿಡಿ ಎಲ್ಲ. ಇವಾಗ ಆನ್ ಮಾಡ್ಕೊ. ಸಿದೋಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಆಫ್ ಮಾಡಿದ್ನು. ಯಾಕಂದರೆ ಅವಳು ಆಯಿಲ್ ಏನೂ ಹಾಕಿಲ್ಲ ಅದಕ್ಕೆ. ಡ್ರೈ 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 ಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಪಲಾವ್ ಎಲೆ.
ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಉರಿಯಕ್ಕೆ ಹಾಕ್ತೀಯಾ? ಉರಿಯಕ್ಕೆ ಹಾಕ್ತೀನಿ. ಇದ್ರಲ್ಲಿ ಹಾಕಿದ್ದೀನಿ, ನೀವು ಅದು ವಿಡಿಯೋ ಆಗಿಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟೋರಿಲೇ ಇದ್ದೀನಿ. ಐರಾ ಸ್ಟೋರಿ ಅಂದರೆ ಆ ಚಾನಲ್ ಹೆಸರೇನು? ಐರನೇ ಪ್ಯಾಕೆಟ್ ಎಫ್ ಎಮ್. ನೀನು ಕೇಳ್ತೀಯಲ್ಲ? ಇಲ್ಲ, ಮತ್ತೆ ಇನ್ನೊಂದು ಕೇಳೋದು ನೀನು ಯೂಟ್ಯೂಬಲ್ಲಿ ಕೇಳೋದು. ನಾನು ಯೂಟ್ಯೂಬಲ್ಲಿ ಕೇಳಲ್ಲ, ಮತ್ತೆ ಪ್ಯಾಕೆಟ್ ಎಫ್ ಎಮ್ ಅಲ್ಲಿ. ಯಾವ್ದು ಮೊಬೈಲಲ್ಲ? ಮೊಬೈಲಲ್ಲಿ ಎಫ್ ಎಮ್ ಬೇರೆ ಇದೆಯಾ? ಅಂದರೆ ಹೊಸಾಗಿ ಬಿಟ್ಟಿದ್ದಾರೆ. ಈರುಳ್ಳಿ, ಎಣ್ಣೆ, ಈರುಳ್ಳಿ. ಓ ಸರಿ, ನಾವು ಮಾತಾಡೋದೆಲ್ಲ ಈಗ ಸ್ಟಾಪ್ ಮಾಡೋಣ. ಇವಾಗ ಮೀನು ಸಾರು ಮಾಡುವ ವಿಧಾನವನ್ನು ನೋಡಿಸುತ್ತೇನೆ. ಎಣ್ಣೆ ಹಾಕಿರೋದು ನಾನು, ಈರುಳ್ಳಿ ಹಾಕಿರೋದು ಇವಳು. ಅದನ್ನು ಸ್ವಲ್ಪ ಕಲಸಿ, ಇದನ್ನು ಕಲಿಸಬೇಕಾ? ಕಲಿಸುತ್ತೇವೆ. ಹೀಗೆ ಮಾಡೋವಾಗೆಲ್ಲ ಹಿಂಗೆ ಹೇಳ್ತಾ ಇದ್ದಿದ್ದು ಅಲ್ಲ ವಿಧಾನ. ಮಸಾಲೆ ಈಗ ಮಸಾಲೆಯನ್ನು ಹಾಕುತ್ತಿದ್ದೇವೆ. ಈರುಳ್ಳಿ ಉರಿದ ನಂತರ, ಸ್ವಲ್ಪ ಕಂದು ಬಣ್ಣ ಆದ ನಂತರ ಅಲ್ಲ. ಈ ಮಸಾಲೆ ಹೇಗೆ ಅಂದರೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ನಮ್ಗೆ ಗೊತ್ತಾಗೋಗುತ್ತೆ. ಸೈಡಲ್ಲಿ ಕುದಿ ಬಂದ್ರೂ ಸಾಕು, ಅದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬೀಳುತ್ತೆ ಗೊತ್ತಾ, ಅವಾಗಲೂ ನಮಗೆ ಗೊತ್ತಾಗುತ್ತೆ ಒಂಥರ ಗಮ್ ಅಂತಿದೆ ಅಲ್ಲ. ಸೊ ಆ ಟೈಮಲ್ಲಿ ಮೀನು ಹಾಕಿದ್ರೆ ಓಕೆ, ಮೀನು ಬೇಗ ಬೇಯುತ್ತೆ. ಏನು ಬೇಕು ಹೇಳು? ಬಟ್ಟೆನಾ ಅಂತ. ನಿಮ್ಮ ಮನೇಲಿ ಮಾಡಿ ತಿನ್ನಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಒಬ್ಬೊಬ್ರ ಕೈ ರುಚಿ ಒಂದೊಂಥರ ಇರುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಾ, ಸತ್ಯ ಹೇಳ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಸೇಮ್ ಒಂದು ಟೊಮೆಟೊ ಗೊಜ್ಜು ನಾಗೇಶ್ವರಿ ಮಾಡಿದ್ರು ಅಂದ್ಕೊಳ್ಳಿ, ಅದೇ ಟೊಮೆಟೊ ಗೊಜ್ಜು ನಾನು ಮಾಡಿದೆ ಅಂದ್ಕೊಳ್ಳಿ. ಸೇಮ್ ಐಟಮ್ಸ್ ಹಾಕಿದ್ರು ನಿನ್ನ ಕೈಯಲ್ಲಿ ಟೇಸ್ಟೇ ಬೇರೆ ಥರ ಬರುತ್ತೆ, ನನ್ನ ಕೈಯಲ್ಲಿ ಟೇಸ್ಟೇ ಬೇರೆ ಥರ ಬರುತ್ತೆ. ಟೊಮೆಟೊ ಗೊಜ್ಜು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಾಡಿದ್ದೆ ಹಿಂಗಿತ್ತು. ನಾನು ನಿಮಗೆ ನೋಡಿಸ್ದೆ ನೋಡಿ, ಚೆನ್ನಾಗಿತ್ತು. ಒಬ್ಬೊಬ್ಬರು ಒಂದೊಂಥರ ಅಂದರೆ ಅವ್ರದ್ದು ಮಾಡೋ ರೀತಿ ಅಂತಲ್ಲ, ಟೇಸ್ಟೇ. ಈಗ ಹೋಟೆಲ್ ಹೇಳ್ಸಲ್ಲ ಅಷ್ಟೇ, ಒಬ್ಬೊಬ್ರದ್ದು ಮತ್ತೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಅದು ನೋಡಿ ಅವ್ರ ಕೈಗುಣ ಅಂತಾರೆ ಗೊತ್ತಾ, ಟೇಸ್ಟು. ಒಬ್ಬೊಬ್ರು ಅವ್ರು ದೊಡ್ಡವರೇ ಆಗಿರ್ತಾರೆ, ಈಗ ಅವ್ರಿಗಿಂತ ಇವಾಗಿನ ಜನ್ರೇಷನ್ ಮಕ್ಳುಗಳು ಮಾಡೋದು ಚೆನ್ನಾಗಿರುತ್ತೆ. ಗಮ್ ಅಂತ ಇದೆ, ಕುಡ್ಕೊ ಅಂತೈತೆ. ನಾನೇನಿಲ್ಲ, ಎಲ್ಲ ಐಟಮ್ಸು ಒಂದೊಂದ್ರಲ್ಲಿ ಹಾಕಿ ಟೇಸ್ಟ್ ಮಾಡ್ತೀನಿ. ರೈಸ್ ತಿಂದೂ ಇವಾಗ ಗೊತ್ತಿಲ್ಲ, ಮೀನಂತೂ ತಿಂದ್ಬಿಡ್ತೀನಿ ಇವತ್ತು ಆಸೆಗೆ. ಯಾಕಂದ್ರೆ ಮತ್ತೆ ಇನ್ನು ಯಾವಾಗ ತಿಂತೀವೋ ಗೊತ್ತಿಲ್ಲ ಅಲ್ವಾ, ಸ್ವಲ್ಪ ಡೌಟೇನೆ. ಅದಕ್ಕೆ ಇವಾಗಲೇ ಎಲ್ಲನೂ ತಿಂದು ಹೊಟ್ಟೆಲೊಡೆ ಸೇವ್ ಮಾಡಿ ಇಟ್ಕೊಬಿಡ್ತೀನಿ. ನಿಮ್ಗೆ ಹುಳಿ ಕಮ್ಮಿ ಆಯ್ತು ಅಂದ್ರೆ ಸ್ವಲ್ಪ ಹುಣಸೆ ನೋಡಿ ಬಿಟ್ಕೊಳ್ಳಿ. ನಮಗೆ ಸ್ವಲ್ಪ ಹುಳಿ ಟೊಮೊಟೊ ಜಾಸ್ತಿ ಹಾಕಿದ್ದೀವಿ, ಅದಕ್ಕೋಸ್ಕರ ಒಂದು ಇದು ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷನಾದ್ರು. ಹಾಕ್ಬಿಟ್ಟು ಕುದಿಸಿ. ಇದು ಮೀನು ಆಲ್ಮೋಸ್ಟು ರೌಂಡ್ಗಿರೋದು ಈ ಥರದ್ರಲ್ಲೆಲ್ಲ ಹಾಕ್ಬಾರ್ದು. ಅಲ್ಲಿದೆ ನೋಡಿ ಪಾತ್ರೆಗಳು, ಅಂಥದ್ರಲ್ಲಿ ಹಾಕ್ಬಾರ್ದು. ಆಲ್ಮೋಸ್ಟ್ ಈ ಥರ ಇರಬೇಕು. ಇಲ್ಲಾಂದರೆ ಈ ಪಾತ್ರೆನೇ ಅಗಲಕ್ಕಿರುತ್ತೆ. ಪಾತ್ರೆ ಈ ಬಿರಿಯಾನಿಗಳೆಲ್ಲ ಮಾಡ್ತಾರೆ ಗೊತ್ತಾ, ಪಾತ್ರೆ ಆ ಥರ ಟೈಪಲ್ಲಿ ಮಾಡಿದ್ರು ಓಕೆ. ಯಾಕಂದರೆ ಮೀನು ಸಪ್ರೇಟಾಗಿ ಬೇಯಬೇಕು. ಅಂದ್ರ ಮೇಲೆ ಒಂದು ಹಾಕಿದ್ರು ಕೂಡ ಅದು ಕಿತ್ತೋಗ್ಬಿಡುತ್ತೆ, ಮತ್ತೆ ಬೇಯಲ್ಲ. ಬೇಯೋಕ್ಕಿಂತ ನಾವು ಹಿಂಗೆ ತಿರುಗಿಸ್ಬೇಕಾದ್ರೆ ಫುಲ್ ಪುಡಿ ಆಗುತ್ತೆ. ಅವಾಗ ಸಾಂಬಾರು ಚೆನ್ನಾಗಿರಲ್ಲ. ಈ ಥರ ಅಗಲ ಇರಬೇಕು, ಇಲ್ಲಾಂದ್ರೆ ಅಗಲ ಪಾತ್ರೆ ಇರಬೇಕು. ಒಂಥರ ಬಿರಿಯಾನಿ ಪಾಟ್ಸ್ ಅಂತ ಗೊತ್ತಾ, ಆ ಥರ ನೋಡಿ. ಇವಾಗ ನೋಡಿಸ್ತೀನಿ, ಕ್ಲೋಸ್ ಮಾಡಿ ಹಂಗೆ ಕ್ಲೋಸ್ ಮಾಡೋದಲ್ಲ, ಕ್ಲೋಸ್ ಮಾಡೋಂಥದ್ದೇನು ಇಲ್ಲ. ಕ್ಲೋಸ್ ಮಾಡೋದು ಪ್ಲೇಟ್ ಇಲ್ಲ. ಆಮೇಲೆ ಇವಾಗ ಬಿರಿಯಾನಿಗೆ ರೆಡಿ ಮಾಡೋಣ ಅಲ್ಲ. ಬಿರಿಯಾನಿಗೆ ಫಸ್ಟ್ ಅಕ್ಕಿ ನೆನ್ಸಿಕ್ಕು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಆಫ್ ಮಾಡಿಡ್ತೀನಿ. ಇಷ್ಟು ಬೇಗ ತೋರಿಸ್ಬಿಟ್ಟಿದ್ದೀರಾ. ಎತ್ತೋಂಗಿಲ್ಲ ಅಲ್ಲ ನೋಡಿ. ಏನಿಲ್ಲ, ಜಸ್ಟ್ ಮೀನು ಹಿಂಗೆ ಹಿಡ್ಕೊಂಡು ಹಿಂಗೆ ಒಳಗಡೆ ಹಾಕಿದಾಳೆ ಅಷ್ಟೇ. ಮೊಟ್ಟೆ ಬಿಡ್ತೀವಿ ಗೊತ್ತಲ್ಲ ನಾವು, ಆ ಥರ ಹಾಕಿದ್ದಾಳೆ. ಸೊ ಇನ್ನೂ ಒಂದು 10-15 ನಿಮಿಷ ಇದು ಕುದಿಬೇಕು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಿಮಗೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಸ್ಕೊಟ್ಟಿದ್ದಾಳೆ ನನ್ನ ನಾದಿನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸ್ಕ್ವಿಡ್ ಫ್ರೈ, ಆಮೇಲೆ ಪ್ರಾನ್ ಬಿರಿಯಾನಿ, ಕಬಾಬ್ ಎಲ್ಲ ರೆಸಿಪೀಸ್ ಎಲ್ಲ ನೋಡಿಸ್ತೀವಿ. ಸೊ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ಬೋದು. ಸೊ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ವ್ಲಾಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.